ಭಾರತದ 13 ರಾಜ್ಯಗಳಲ್ಲಿ ಸುಮಾರು 6.5 ಕೋಟಿ ಮತದಾರರ ಪರಿಷ್ಕರಣೆ ಹೆಸರಿನಲ್ಲಿ, ವಿಶೇಷವಾಗಿ SIR ಹೆಸರಿನಲ್ಲಿ ಅವರನ್ನ ಕೈಬಿಡಲಾಗಿದೆ. ಇದು ಒಂದು ಪ್ರಜಾಪ್ರಭುತ್ವ ವಿರೋಧಿಯಾದ, ಸಂವಿಧಾನದ ಆಶಯಗಳನ್ನ ನುಚ್ಚುನೂರು ಮಾಡುವ, ಇಡೀ ಸ್ವಾತಂತ್ರ್ಯ ಚಳವಳಿ ಏನ್ ನಡೀತು, ಒಂದು ಓಟು ಒಂದು ಮೌಲ್ಯ, ಪ್ರತಿಯೊಬ್ಬ ಸಾರ್ವತ್ರಿಕ ಮತದಾನ, ವಯಸ್ಕ ಮತದಾನ ಇತ್ಯಾದಿಗಳು ಏನು ಒಂದು ದೊಡ್ಡ 199 ವರ್ಷಗಳ ಕಾಲ ಹೋರಾಟ ನಡೀತು, ಇದಕ್ಕೆ ಒಂದು ಕೊಡಲಿ ಪೇಟ್ ಕೊಡುವಂತ ಕೆಲಸ ನಡೀತಾ ಇದೆ. ಇದು ಒಕ್ಕೂಟ ಸರ್ಕಾರ, ಅದು ವಿಶೇಷವಾಗಿ ಸರ್ವಾಧಿಕಾರಿ ಮೋದಿ ಸರ್ಕಾರ ತನ್ನ ಒಂದೊಂದೇ ಫ್ಯಾಸಿಸ್ಟ್ ನೀತಿಗಳನ್ನ ಜನರ ಮೇಲೆ ಪ್ರಹಾರ ಮಾಡುವಂತ ಒಂದು ನೀಚ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು 23ನೇ ತಾರೀಕು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಲ್ಲಿ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೇನೆ ಇಡೀ ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡುವಂತ ಒಂದು ಪರಿಸ್ಥಿತಿ ನಮ್ಮ ಇಂಡಿಯಾದ ಈ ನ್ಯಾಯಾಂಗ ಇತಿಹಾಸದಲ್ಲಿ ದಿಸ್ ಇಸ್ ದಿ ಫಸ್ಟ್ ಟೈಮ್. ಮತ್ತು ಅವರಲ್ಲಿ ಅಷ್ಟೆಲ್ಲ ಇದ್ ಮಾಡಿದ್ರು ಕೂಡ 1 ಕೋಟಿ ಹತ್ತತ್ರದಷ್ಟು ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ ಮತ್ತು 28 ಲಕ್ಷದಷ್ಟು ಮತದಾರರು ಅವ್ರಿಗೆ ಕೋರ್ಟಿಗೆ ಹೋಗಿದ್ದಾರೆ. ಈಗಾಗಲೇ ಕೋರ್ಟಿಗೆ ಹೋದಂತ ಒಬ್ಬ ವ್ಯಕ್ತಿನೇ ನಮ್ಮ ಜೊತೆ ಇಲ್ಲೇ ಮಾತಾಡ್ತಾ ಇದ್ದಾರೆ. ಸೊ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಕರ್ನಾಟಕದಲ್ಲಿ SIR ವಿರುದ್ಧ ಬೇರೆ ಬೇರೆ ಸೆಮಿನಾರ್ಗಳು, ವರ್ಕ್ಶಾಪ್ಗಳು, ಚರ್ಚೆಗಳೆಲ್ಲ ನಡೆದಿದೆ. ಆದ್ರೆ ಇವತ್ತು ಕರ್ನಾಟಕದ ಮೊಟ್ಟ ಮೊದಲ ಬಾರಿಗೆ SIR ವಿರೋಧಿ ಜನಪರ ಸಂಘಟನೆಗಳು ಮತ್ತು ಜಾತ್ಯತೀತ ಪಕ್ಷಗಳ ಒಕ್ಕೂಟ ಕರ್ನಾಟಕದಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಿ ಜನರಿಗೆ ಮಾಸ್ ಅಪೀಲ್, ಒಂದು ಸಾಮೂಹಿಕವಾಗಿ ತಿಳಿಸುವಂತ ಕೆಲಸವನ್ನು ಮಾಡ್ತಿದ್ದೀವಿ. ಯಾವುದೇ ಕಾರಣಕ್ಕೂ ಒಬ್ಬ ಅರ್ಹ ಮತದಾರರು ಕೂಡ ಮತ ಪರಿಷ್ಕರಣೆಯ ಪಟ್ಟಿಯಿಂದ ಹೊರಗಿರಕೂಡದು. ಇದು ನಮ್ಮ ಕರ್ನಾಟಕದ ಸಂಕಲ್ಪ. ಕರ್ನಾಟಕ ಎಂದೂ ಕೂಡ ನಿಮ್ಮನ್ನು ಸಹಿಸೋಲ್ಲ. ಬೇರೆ ರಾಜ್ಯಗಳು ಬೇರೆ. ನಾವು ಈಗಾಗಲೇ ಕರ್ನಾಟಕದ ಎಲೆಕ್ಷನ್ ಕಮಿಷನರ್ ಅವ್ರನ್ನ 3 ಬಾರಿ ಭೇಟಿ ಮಾಡಿದೀವಿ. ನಿಮ್ಮ ಉದ್ದೇಶ ಇಂಟೆನ್ಸಿವ್ ಅಲ್ಲ, ಇದು ಇಂಟೆನ್ಷನ್ಫುಲ್, ಇಂಟೆನ್ಸಿವ್ ಅಂದ್ರೆ ಉದ್ದೇಶಪೂರ್ವಕವಾಗಿ ಡಿಲೀಟ್ ಮಾಡ್ತಕ್ಕಂಥ ಹೊರಟಿದ್ದೀರಿ. ಅದು ಮಾಡಬಾರ್ದು ಅಂತ ನಾವು ಹೋಗಿ ಹೇಳಿದೀವಿ. ದಲಿತರು, ಆದಿವಾಸಿಗಳು, ಅಲೆಮಾರಿಗಳು, ವಿಶೇಷವಾಗಿ ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಇದರಿಂದ ಬಾಧೆಗೊಳಗಾಗಂತರು, ತೊಂದರೆಗೊಳಗಾಗಂತರು. ನಿಮ್ಮ ಯಾವುದೇ ತಾಂತ್ರಿಕ ಅಂಶಗಳಿದ್ರು ನೀವು ಇಟ್ಕೊಳ್ಳಿ. ಎಲ್ಲ ಮತದಾನ ನೆರವು ಕೇಂದ್ರಗಳನ್ನ ಸ್ಥಾಪನೆ ಮಾಡಿ, ಯಾರಿಗೆ ಅಧಿಕೃತ ದಾಖಲೆಗಳಿಲ್ಲವೋ ಕೇರಳ ಸರ್ಕಾರ ಮಾಡದಂಗೆ ಅವರಿಗೆ ನಿವಾಸ ದೃಢೀಕರಣ ಪತ್ರ, ಆದಾಯ ದೃಢೀಕರಣ ಪತ್ರ, ಜಾತಿ ಪ್ರಮಾಣ ಪತ್ರವನ್ನ ನೀವು ಕೊಡಬೇಕು. ಕೊಡದೆ ಹೋದ್ರೆ ನೀವು SIR ಮಾಡ್ಲಿಕ್ಕೆ ನಾವು ಕರ್ನಾಟಕ ಬಿಡೋದಿಲ್ಲ. ಮತ್ತು ಈಗಾಗಲೇ 2025ನೇ ಇಸ್ವಿಯಲ್ಲಿ 5,56,00,000 ಜನ ಹಾಲಿ ಮತದಾರರಿದ್ದಾರೆ. ಆದ್ದರಿಂದ ಒಬ್ಬ ಅರ್ಹ ಮತದಾರರನ್ನು ಕೂಡ ಡಿಲೀಟ್ ಮಾಡಿದ್ರು ಕರ್ನಾಟಕ ಬಿಡೋದಿಲ್ಲ ಅಂತ ಇವತ್ತು ಎಲ್ಲ ಪಕ್ಷಗಳು, ಸಂಘಟನೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಸಂದೇಶ ಕೊಡುವ ಕರ್ನಾಟಕದ ಹೊಸ ವಿನೂತನ ಮಾದರಿಯನ್ನ ಹುಟ್ಟಾಕಿದೀವಿ.